ವೆಬ್ಸೈಟ್ ಬಗ್ಗೆ ವಿರೋಧ ವ್ಯಕ್ತಪಡಿಸುವ ಭರದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ರಾಜ್ಯ ಸರ್ಕಾರ ನಿಷೇಧಿಸಿದ ಪದವಾದ ಹಾಗೂ ಅವಾಚ್ಯ ಪದ ಬಳಕೆ ಮಾಡಿದ್ದು ಸಮಸ್ತ ಕರ್ನಾಟಕ ರಾಜ್ಯ ಹಡಪದ ಸಮಾಜ ಹಾಗೂ ಜಿಲ್ಲಾ ಸವಿತಾ ಸಮಾಜದ ಬಾಂಧವರಿಗೆ ಬಹಳ ನೋವು ಉಂಟಾಗಿದೆ. ಹಾಗಾಗಿ ಜಿಲ್ಲಾ ಹಡಪದ ಸಮಾಜ ಕಲಬುರಗಿ ಹಾಗೂ ಜಿಲ್ಲಾ ಸವಿತಾ ಸಮಾಜ ಕಲಬುರಗಿ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಲಾಗಿದೆ. ಜಿಲ್ಲಾ ಹಡಪದ ಸಮಾಜ ಕಲಬುರಗಿ ಹಾಗೂ ಜಿಲ್ಲಾ ಸವಿತಾ ಸಮಾಜ ಕಲಬುರಗಿ ವತಿಯಿಂದ ನಿನ್ನೆ 3/2/2026 ಕೇಂದ್ರ ಬಜೆಟ್ ಬಗ್ಗೆ ವಿರೋಧ ವ್ಯಕ್ತಪಡಿಸುವ ಭರದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ರಾಜ್ಯ ಸರ್ಕಾರ ನಿಷೇಧಿಸಿದ ಪದವಾದ ಹಾಗೂ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅಂತ ಹಾಗೂ ಸಮಸ್ತ ಕರ್ನಾಟಕ ರಾಜ್ಯದ ಹಡಪದ ಸಮಾಜ ಹಾಗೂ ಸವಿತಾ ಸಮಾಜದ ಬಾಂಧವರಿಗೆ ಬಹಳ ನೋವು ಉಂಟಾಗಿದೆ. ಆ ಕಾರಣಕ್ಕಾಗಿ ಇಂತಹ ಬೇಜವಾಬ್ದಾರಿಯುತ ರಾಜ್ಯ ಸರ್ಕಾರದ ಸಚಿವರುಗಳು ಶಾಸಕರು ಕ್ಷೌರಿಕ ಸಮಾಜದ ಜಾತಿ ನಿಂದನೆ ಪದ ಮತ್ತೆ ಮತ್ತೆ ಬಳಕೆ ಮಾಡ್ತಾ ಇದ್ದು ಅಕ್ಷಮ್ಯ ಅಪರಾಧವಾಗಿದೆ. ಹಾಗಾಗಿ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅಂತ ಸಿದ್ದರಾಮಯ್ಯನವರಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಳ್ಳಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ನೀವು ಈ ಒಂದು ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವಲ್ಲಿ ಏನ್ ಲಾಡ್ ಅಂತ ತಿಳ್ಕೊಂಡನವ, ಆ ಲಾಡ್ ಅಲ್ಲವ ಸಂಸ್ಕಾರದಿಂದ ನಾಲಾಯಕನ. ಅಸಲಾಗಿ ಬಸವಣ್ಣ ವಚನ ಬರ್ತದ, ಒಂದು ಹೇಳ್ತೀನಿ, ಬಸವಣ್ಣ ವಚನ ಮುಖಾಂತರ ತನಗಾದ ಹಾಗೇನು ತನಗಾದ ಕೋಪತನ್ನ ಹಿರಿತನದ ಕೇಳು, ಮನದ ಕೋಪತನ್ನ ಅರಿವಿನ ಕೇಳು, ಮನೆಯೊಳಗಿನ ಕಿಚ್ಚು ಮನೆಯ ಸುಡದಲ್ಲದೆ ನೆರೆಮನೆಯ ಸುಡದಲ್ಲ ನಮ್ಮ ಕೂಡಲ ಸಂಗಮ ದೇವಂತ. ಅಂದ್ರೆ ತನ್ನ ಅಹಂಕಾರ, ತನ್ನ ಅಧಿಕಾರ ಮತ್ತು ತೋಳಬಲ ದುಡ್ಡಿನ ಮದದಿಂದ ನಿನ್ನೆ ಸುಟ್ಟುಕೊದ್ದಿ. ದಯವಿಟ್ಟು ಕೂಡಲೇ ಈ ಚೌರಿಕ ಹಡಪ ಸಮಾಜ ಕ್ಷಮೆ ಕೇಳು. ಅವ ಕ್ಷಮೆ ಕೇಳಿಲ್ಲಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಅವನ ಸಚಿವ ಸ್ಥಾನದಿಂದ ಕೈ ಬಿಡಬೇಕು. ಬಿಡಲಿಲ್ಲಪ್ಪ ಅಂದ್ರೆ ಚೌರದ ಅಂಗಡಿಗಳು ಬಂದ್ ಮಾಡಿ ಬರ್ತಕ್ಕಂಥ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಆ ಕೂದಲುಗಳನ್ನು ತಂದು ಆ ಸಂತೋಷ್ ಲಾಡ್ ಮನೆಯಲ್ಲಿ ಆಲಿಲ್ಲಪ್ಪ ಅಂದ್ರೆ ನಾವು ಬೆಂಗಳೂರು ಚಲೋ ಅಂತ ಹಮ್ಮಿಕೊಂಡು ವಿಧಾನಸೌಧದ ಒಳಗಡೆ ಕೂದಲುಗಳನ್ನು ಚೆಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ. ಇಲ್ಲಿವರೆಗೂ ನಾವು ಚೌರಿಕರ ಹಡಪದ ಸವಿತಾ ಸಮಾಜರು ಯಾವ ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿಲ್ಲ, ಯಾವುದೇ ಬಸ್ತಿಗೆ ಬೆಂಕಿ ಹಚ್ಚಿಲ್ಲ, ಯಾವ ಸರ್ಕಾರಿ ಆಸ್ತಿ ಪಾಸ್ತಿ ಕಲ್ಲು ಹೊಡೆದಿಲ್ಲ. ಶಾಂತಿವಾದಿಗಳು, ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಪರಿಪಾಲಿಸತಕ್ಕಂಥ ಜನಾಂಗ ಇದ್ದೀವಿ. ಈ ಜನಾಂಗಕ್ಕೆ ಪದೇ ಪದೇಯಾಗಿ ರಾಜಕಾರಣಿಗಳಾಗ್ಲಿ, ಜವಾಬ್ದಾರಿತ ವ್ಯಕ್ತಿಗಳಲ್ಲಿ, ಸಚಿವರು, ಶಾಸಕರಲ್ಲಿ, ಮುಖ್ಯಮಂತ್ರಿ ಆಗಲಿ, ಸಭಾಧ್ಯಕ್ಷರಾಗಲಿ ಯಾರೇ ಅಲ್ಲಿ ಈ ಪದವನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನೋವು ತಾವು ಅರ್ತೀರಿ. ನಮ್ಮ ಸಮಾಜ ಬಗ್ಗೆ ತಮ್ಮ ಗೊತ್ತಿದೆ. ದಯವಿಟ್ಟು ಈ ಸಂತೋಷ್ ಲಾಡ್ ನಾಲಾಯಕನನ್ನು ಕೂಡಲೇ ಕೈಬಿಡಿ, ಕ್ಯಾಬಿನೆಟ್ ಇಂದ ಸಚಿವ ಸ್ಥಾನದಿಂದ ವಜಾಗೊಳಿಸಿ. ಒಂದು ವೇಳೆ ಅಲ್ಲಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಆ ಉಗ್ರವಾದ ಹೋರಾಟ ಎಂಬ ಅಹಿತಕರ ಘಟನೆ ಆದರೆ ನೇರವಾಗಿ ನಿಮ್ಮ ಸರ್ಕಾರದ ಕಾರಣ. ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.